ಎಲ್ಲಿ ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವಾಗ ನೋಡ್ರಿ ಅಪ್ಪ ಹೆಲ್ಮೆಟ್ ತಗೋಬಾರ ಅಂದ, ಅದಕ್ಕಂತ ಒಯ್ಲಕ್ ಕುಂತೀನಿ. ತಗೋಪ್ಪ ಹೆಲ್ಮೆಟ್. ಫ್ರೆಂಡ್ಸ್, ಹೆಲ್ಮೆಟ್ ರೆಡಿ ಆದ್ರಿ. ನೋಡಮ್ರಿ ಯಾದಗಿರಿಯಾಗ ಏನದ ಒಳ್ಳೆ ಜಗ್ಗಿ ಬಂದಂತ ಒಂದ್ ಹೇಳಕ ಸ್ವಲ್ಪ ನೋಡಿ ಬರಂಗಾದ್ರ ನೋಡಿ ಬರ್ತೀರಿ. ಅಲ್ಲೆಲ್ಲ ಬಿಡಲಾಗ್ಯಾರಂತ ಪೊಲೀಸರೆಲ್ಲ. ನೋಡಮ್ರಿ, ಪ್ರಯತ್ನ ಮಾಡೋಣ. ಓಕೆ ನೋಡ್ರಿ, ನಮ್ಮ ಗಾಡಿ ರೆಡಿಯಾಗಿ ನಿಂತದ. ಅಪ್ಪ ಇವಾಗ ಓಡಿಸ್ತಾನೆ. ನನಗಂತ್ರ ಬರಲ್ಲ, ಅಪ್ಪನೇ ಓಡಿಸ್ತಾನೆ. ಅಲ್ಲಪ್ಪ, ಹ್ಞೂ ಹೋಗ್ಬೋ ತಳಕು. ಕೂಡ್ಕೊಂಡ್ರು ಹೋಗಿ. ಹಾಂ ಹೋಗಿ. ನಾವು ನೋಡ್ರಿ ಇವಾಗ ರೈಲ್ವೆ ಟ್ಯಾಕ್ ಮೇಲೆ ಇದೀವಿ. ಈ ಕಡೆ ಯಾಕಪ್ಪ ಅಂದ್ರೆ ಫುಲ್ಲು ಈ ರೈಲ್ವೆ ಟ್ಯಾಕ್ ತನ ಬಂದವ್ರಿ ಹೊಳೆ ನೀರು. ಇನ್ನು ಈ ಕಡೆ ಅರ್ಧ ಕಿಲೋಮೀಟರ್ ದೂರನೇ ಬಂದವ ಅಲ್ಲಪ್ಪ ನೀರು. ಇನ್ನು ಅರ್ಧ ಕಿಲೋಮೀಟರ್ ದೂರ ನೋಡ್ರಿ ಎಷ್ಟು ಬಂದವ ಅಂತ ನೀರು. ಈ ಕಡೆ ರೈಲ್ವೆ ಟ್ಯಾಕ್ ತನ ನೋಡ್ರಿ ಎಷ್ಟು ಗಾನ ಬಂದಿದೆಲ್ಲ ಫುಲ್. ಸ್ನೇಹಿತರೆ, ನಾವ್ ಇವಾಗ ಯಾದಗಿರಿಯ ಒಂದು ಬ್ರಿಡ್ಜ್ ಮೇಲೆ ಇದೀವ್ರಿ. ಎಲ್ಲಿ ಭೀಮಾ ನದಿ ನೀರ್ ಏನದ್ರಿ, ಯಾದಗಿರಿ ಟ್ರಾಕ್ ಏನದ ತುಂಬಬೇಕಂತಂದ್ರ ಇನ್ನೂ ಒಂದು 5 ಫೀಟ್ ನೀರ್ ಬೇಕ್ರಿ. ಆ ಕಡೆ ಸೈಡ್ ಈ ಕಡೆ ಸೈಡ್ 5 ಫೀಟ್ 4.25 ಫೀಟ್ ಏನಾದ್ರು ನೀರು ಇನ್ನೂ ಹೆಚ್ಚಿಗೆ ಐತಪ್ಪ ಅಂತಂದ್ರ ಯಾದಗಿರಿ ರೈಲ್ವೆ ಟ್ರ್ಯಾಕಿಗೆ ಏನದ ನೀರು ಹತ್ತಿ ಬಿಡ್ತದ ನೋಡ್ರಿ. ಅಷ್ಟೊಂದು ಬಂದ್ಬಿಟ್ಟದ್ರಿ ಭೀಮಾ ನದಿ ನೀರು. ನೋಡ್ರಿ ಯಾವ ಥರ ನೀರಿದೆ ಅಂದ್ರೆ ಪೂರ್ತಿಯಾಗಿ ಪೂರಾ ನೀರು ಈ ಥರ ಏನದ ಭಾಳಷ್ಟು ಸರ್ತಿ ನಾವು ನೋಡೇ ಇಲ್ಲ. ನಾವು ನೋಡ್ರಿ ಇವಾಗ ಅಲ್ಲಿಗೆ ಹೋಗ್ತೀವಿ. ಗೇಟ್ ಬಲ್ಲಕ್ಕೆ ನೀರು ಎಷ್ಟು ಹೊಂಟಾವ ಅಂತ ನಿಮಗೆ ತೋರಿಸ್ತೀವಿ. ಕೂಡ್ಕೊಳಪ್ಪ, ಹೆಲ್ಮೆಟ್ ಹಾಕಿ. ಸಣ್ಣ ಕಡೆ ಜಿಗ್ಗಿ ನೋಡ್ರಿ ಕಾಣ ಕುಂತದ. ಫುಲ್ ಗದ್ದೆಲ್ಲ ಮುಳುಗಿ ಹೋಗ್ಬಿಟ್ಟವ್ರಿ. ನೋಡ್ರಿ ನಾವು ಇವಾಗ ಇಲ್ಲಿ ಬಂದಿವಿ ಬ್ರಿಡ್ಜ್ ಬೆಲಕ್ಕೆ. ನೀರು ಸಿಕ್ಕಾಪಟ್ಟೆ ಬಂದದ್ರಿ, ಭಯಂಕರವಾಗ್ಯದ. ನಿಮಗೆ ತೋರಿಸ್ತೀನಿ ರೀ ಈಗ. ನೋಡ್ರಿ ಸ್ನೇಹಿತರೆ, ಇವಾಗ ನಾವು ಬಂದಿವ್ರಿ ಯಾದಗಿರಿ ಭೀಮಾ ನದಿ ಬ್ರಿಡ್ಜಿಗೆ, ಹೊಸ ಬ್ರಿಡ್ಜಿಗೆ ರೀ. ನೋಡ್ರಿ ನೀರು ಎಷ್ಟು ಬಂದಿದೆ ಅಂತ. ಪೂರ್ತಿ ನೀರು ಸಿಕ್ಕಾಪಟ್ಟೆ ನೀರು ಬಂದದ್ರಿ. ಏನದ ಇಲ್ಲಿಗೆ ಭಾಳಷ್ಟು ಜನ ಏನದ ಬರ್ತದ್ರಿ ನೋಡಕ್ಕೆ. ಬರೋದು ಕೂಡ ಡೇಂಜರ್ ಅಂತ ಅನಿಸ್ತದ್ರಿ, ಯಾಕಂದ್ರೆ ಭಾಳಷ್ಟು ನೀರು ಬಂದದ್ರಿ. ನೋಡ್ರಿ ಯಾವ ಲೆಕ್ಕದಲ್ಲಿ ಇದೆ ಅಂತ. ನಮ್ಮ ಫಾಲೋವರ್ ಸಿಕ್ಕಿದಾರೆ ನೋಡ್ರಿ, ದೇವರಾಜ್ ಮಾತಾಡ್ಸ್ತದ್ರಿ ಇಲ್ಲಿ. ನೋಡ್ರಿ ನೀರಂತೂ ಸಿಕ್ಕಾಪಟ್ಟೆ ಬಂದದ್ರಿ. ನೋಡಿದ್ರೆ ಭಯ ಆಗ್ತದ್ರಿ. ಇಲ್ಲಿ ನಮ್ಮ ಫಾಲೋವರ್ ಸಿಕ್ಕಿದ್ದಾರೆ ಮಾತಾಡಕತ್ತೀರಿ. ಓಕೆ, ಯೂಟ್ಯೂಬ್ ಎಲ್ಲಪ್ಪ ಯೂಟ್ಯೂಬ್ದಾಗ ಬರ್ತದೆ ನೋಡ್ರಿ. ಸ್ನೇಹಿತರೆ ನೋಡ್ರಿ, ಇದೇನದ ಹೊಸ ಬ್ರಿಡ್ಜು. ಇದೇನದ ಯಾದಗಿರಿಯ ಭೀಮಾ ನದಿಯ ಒಂದು ದೃಶ್ಯ ರೀ. ಸಿಕ್ಕಾಪಟ್ಟೆ ನೀರು ಬಂದದ್ರಿ. ಭಾಳಷ್ಟು ಜನ ಏನದ ಪ್ರವಾಸಿಗರು ನೋಡಕ್ಕೆ ಬರಕತ್ತೀರಿ. ಎಲ್ಲಿ ನೋಡಿದ್ರಲ್ಲಿ ಇದೆಲ್ಲ ಏನದ ಗದ್ದೆಗಳಿದ್ದೀರಿ ಒಳಗೆ. ಪೂರ್ತಿ ಗದ್ದೆ ಎಲ್ಲ ನೀರಾಗ ಆಗಿಬಿಟ್ಟವ್ರಿ. ರೈತರಿಗೂ ಭಾಳ ಆಸೆ ಆಗಿಬಿಟ್ಟದ. ಯಾರು ಕೂಡ ಜಾಸ್ತಿ ನೀರಾದ್ರಿ ಭಾಳಷ್ಟು ಜನ ಏನದ ಇಲ್ಲಿಗೆ ಬರ್ತಾ ಇದ್ರೆ ಬರೋದು ಅಷ್ಟೊಂದು ಸೇಫ್ಟಿ ಅಲ್ಲ ನಂಗೆ ಕಾಣಿಸ್ತದ್ರಿ. ಯಾಕಂತ ನೀರು ಕೂಡ ಸ್ವಲ್ಪ ಸ್ವಲ್ಪ ಜಾಸ್ತಿನೇ ಆಗ್ಲಕತ್ತದ್ರಿ. ಅಲ್ಲಿಂದ ನೋಡ್ರಿ, ಅಲ್ಲಿ ಎದುರುಗಡೆ ಏನದ ನಿಮ್ಗೆ ಹಳೆ ಬ್ರಿಡ್ಜ್ ಕಾಣಿಸ್ತದ್ರಿ. ಆಲ್ಮೋಸ್ಟ್ ಏನದ ಇನ್ನೊಂದು 10 ಫೀಟ್ ಆದ್ರೂ ಭರ್ತಿ ಆಗಿಬಿಡ್ತದ್ರಿ ಹಳೆ ಬ್ರಿಡ್ಜ್. ಅದು ಅಲ್ಲಿ ಕಾಣಿಸ್ತದ ನೋಡ್ರಿ ನಿಮ್ಗೆ. ಸ್ನೇಹಿತರೆ, ಏನದ ಭಾಳಷ್ಟು ಜನ ಏನದ ನೋಡ್ರಿ ಅಲ್ಲಿ ದಂಡಿಗೆ ನಿಂತ ಕೇಸಿ ನೋಡಕತ್ತೀರಿ. ಭಾಳ ಡೇಂಜರ್ ರೀ, ಆ ಥರ ನೋಡ್ಬಾರ್ದು. ನಾವಲ್ಲಿ ರಿಸ್ಕ್ ತೊಗೊಂಡು ಕೇಸ್ ಏನು ಹೋಗೋದಿಲ್ರಿ. ಯಾಕಂತ ಇಲ್ಲಿಂದನೇ ಭಾಳಷ್ಟು ಏನದ ಸೀನ್ಸ್ ಕಾಣಕತ್ತೇವೆ ನೋಡ್ರಿ ಹೆಂಗದಂತ, ಎಷ್ಟೊಂದು ನೀರು ಆದಂತ. ಭಾಳ ನೀರು ಬಂದದ್ರಿ. ನಾನಂತೂ ನೋಡೇ ಇಲ್ಲ ಇಷ್ಟೊಂದು ನೀರು ಬಂದಿರೋದು. ಇದೇ ಮೊದಲನೇ ಸರ್ತಿ ಇಷ್ಟೊಂದು ನಾನು ನೀರು ನೋಡಿರೋದು. ಸ್ನೇಹಿತರೆ ನೋಡ್ರಿ, ಇಲ್ಲಿ ನಮ್ಮ ಫಾಲೋವರ್ ಸಿಕ್ಕಿದ್ದಾರೆ. ಯಾದಗಿರಿ ಅಲ್ಲ, ಯಾದಗಿರಿ ಗಂಗಾನಗರ ಅಲ್ಲ ನೋಡ್ರಿ. ಗೇಟ್ ಈ ಕಡೆ ಸೈಡು ಫುಲ್ಲು ನೀರು ನೀರು, ಎಲ್ಲ ಕಡೆಗೆ ನೀರು. ಟ್ರಾಫಿಕ್ ಜಾಮ್ ಆಗ್ಬಿಟ್ಟದ ನೋಡ್ರಿ. ಫುಲ್ಲು ಹಿಂದನ ಟ್ರಾಫಿಕ್, ಮುಂದನ ಟ್ರಾಫಿಕ್ ನೋಡ್ರಿ.
ನೋಡ್ರಿ ಎಷ್ಟು ಫೋರ್ಸಾಗಿ ನೀರು ಬರಕುಂತ. ಇಲ್ಲಿ ನೋಡ್ರಿ ಲೈಟ್ ಕಂಬ ಒಂದಿತ್ತು, ಅದು ಅದಕ್ಕೆ ಮುಳುಗೋಗ್ಬಿಟ್ಟದ. ಚೆನ್ನಾಗಿ ಮುಳುಗೋಗ್ಬಿಟ್ಟದ. ಸ್ನೇಹಿತರೆ ನೋಡ್ರಿ ಯಾದಗಿರಿ ಸ್ನೇಹಿತರೆ ನಾವು ಭೀಮಾ ನದಿಯ ಬ್ರಿಡ್ಜ್ ಮ್ಯಾಗಿದ್ದೀವ್ರಿ, ಯಾದಗಿರಿ ಹೊಸ ಬ್ರಿಡ್ಜ್ ಮ್ಯಾಗಿದ್ದೀವ್ರಿ. ನೀರಂತೂ ಎಲ್ಲಿ ನೋಡಿದ್ರೆ ಅಲ್ಲಿದ್ರೆ ಭಾಳಷ್ಟು ಜನ ಏನದ ನೋಡಕ್ ಬಂದಾರ ನೋಡ್ರಿ. ಭಾಳಷ್ಟು ಜನ ಏನದಪ್ಪ ಅಂತಂದ್ರೆ ನೀರು ಹೊಳಿ ನೋಡಕ್ ಬಂದರಿ. ನೀರಂತೂ ಸಿಕ್ಕಾಪಟ್ಟೆ ಆದ್ರೆ ಯಾರು ಕೂಡ ಏನದ ಈ ಸಮಯದಲ್ಲಿ ನೋಡಕ್ ಬರಬೇಡ್ರಿ. ಭಾಳ ಒಂದು ಡೇಂಜರ್ ಅನ್ಸಕತ್ತದ್ರಿ. ನಮ್ಮ ಫಾಲೋವರ್ಸ್ ಕೂಡ ಆ ಕಡೆ ಈ ಕಡೆ ಸಿಗಾಕತ್ತರಿ. ಇದು ಕಾಟಕ್ಕೆ ಮಾತಾಡ್ತಿದ್ದಂತೆ ಇದ್ರನ್ನ ಅದ್ರ ಮ್ಯಾಲ ಹೋಗಿ ಮುಂಬೈ ಮತ್ತೆ ರಿವರ್ಸ್ ಬರಕುಂತಿಲ್ಲ. ನೀರು ಸ್ವಲ್ಪ ಅಲ್ಲದ ಮತ್ತೆ ಪೊಲೀಸರು ಪೀಲ್ಸರ್ ಬಂದ್ರೆ ನಮಗೆ ತೊಂದರೆ ಹೋಗಮ್ಮಂದ ಟ್ರಾಫಿಕ್ ಆಯ್ತು ನೋಡ್ರಿ ಮುಂದೆ ಫುಲ್ಲು. ನೋಡ್ರಿ ಇವಾಗ ನಾವು ಫೈನಲ್ ಆಗಿ ಯಾದಗಿರಿ ರೀಚ್ ಆದ್ವಿ. ಹಳೆ ಬಸ್ ಸ್ಟ್ಯಾಂಡ್ ಬಂದಿದ್ವಿ ನೋಡ್ರಿ ನಾವು ಇವಾಗ. ಸ್ನೇಹಿತರೆ ಇವಾಗ ಟೈಮ್ ಎಷ್ಟಾಗಿದೆ ಸ್ನೇಹಿತರೆ? ಇವಾಗ ಟೈಮ್ 7 ಗಂಟೆ ಆಗ್ಯದ್ರಿ. ಮನೆಗೆ ಹೋಗೋಕೆ ಲೇಟ್ ಆಗ್ತದ. ಯಾದಗಿರಿ ವಡಪಾವ್ ರೀ. ಮುಂಚೆ ವಡಪಾವ್ ಜಾಸ್ತಿ ಇರಲಿಲ್ಲ ನಮ್ಮಲ್ಲಿ. ಇವಾಗ ಇತ್ತೀಚೆಗೆ ವಡಪಾವ್ ಜಾಸ್ತಿ ಮಾಡಾಕತ್ತೆ. ಮೆಣಸಿನ್ಕಾಯಿ ಅಂತ ಇದ್ದೇ ಇರ್ತದೆ ನೋಡ್ರಿ. ಕೆಲಸ ಆಯ್ತಾ? ಅಲ್ಲಿ ತೊಗೊಂಡಿವ್ರಿ. ಇನ್ನೇನಂದ್ರೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ರೆಡಿ. ಸ್ನೇಹಿತರೆ ಇವಾಗ ಮನೆಗೆ ಬಂದಿವ್ರಿ. ದೇವರಾಜ ಏನದ ಬ್ಯಾಗ್ ಅದು ಮನೆಗೆ ಇಟ್ಬಿಟ್ಟ. ಇವಾಗ ಟೈಮ್ 8 ಗಂಟೆ ಆಗ್ಯದ. ನಾವು ಎಷ್ಟೊತ್ತಿಗೆ ಹೋಗಿದ್ದೀವಿ ಅಂಜಾದ? 4:15 ಹೋಗಿದ್ದೀವಿ. ಹೊಳೆ ನೋಡ್ಕೊಂತ ಸುತ್ತಾಕೊಂಡ್ ಬರೋದಕ್ಕೆ ಎಷ್ಟಾಯ್ತು. ಮನ್ಯಾಗ ನೋಡ್ರಿ ಚಪಾತಿ ಮಾಡಕತ್ತಾರ, ಬಿಸಿ ಬಿಸಿದು. ಬೆಳಗ್ಗೆನೂ ಮಾಡಿದ್ರು ಮತ್ತು ಇವಾಗೂ ಮಾಡಕತ್ತಾರ. ಏನ್ಲೆ ಗಡಿಗೆ ನೋಡಿದಲ್ಲ? ಫಿಶ್. ಸ್ನೇಹಿತರೆ ಇವತ್ತಿನ ಬ್ಲಾಗ್ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ನಾಳೆ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್. ಬಾಯ್.